ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತೊಂದು ಹೊಸದಾಗಿ ಡಯಟ್ ಪ್ಲ್ಯಾನನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ನಾನು. ಸೊ ಒಂದು 900 ಕ್ಯಾಲೋರೀಸ್ ಇದ್ದು ಡಯಟ್ ಪ್ಲ್ಯಾನ್ ಅಂತ ಹೇಳಿ ಮಾಡ್ತೇನೆ. ಒಂದು 10 ದಿವಸ ಆ ಥರ ಡಯಟ್ ಪ್ಲ್ಯಾನ್ ವೀಡಿಯೋಸನ್ನು ನಿಮಗೆ ಶೇರ್ ಮಾಡ್ತೇನೆ. ಇದರಿಂದ ಏನಾಗುತ್ತೆ ಅಂತ ಹೇಳಿದರೆ ವೆಯ್ಟ್ ಲಾಸ್ ಫಾಸ್ಟಾಗಿ ಆಗುತ್ತೆ. ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಈಗ ಏನು ಕಡಿಮೆ ಕ್ಯಾಲೋರಿ ತಿಂತಿರ್ತೇವೆ, ನಮಗೇನು ನ್ಯೂಟ್ರಿಯೆಂಟ್ಸ್ ಎಲ್ಲ ಕಡಿಮೆ ಸಿಗ್ತದ ಹಾಗೆಂತ ಆಗೋದಿಲ್ಲ. ಎಷ್ಟು ನಮಗೆ ಬೇಕು ಬ್ಯಾಲೆನ್ಸ್ಡಾಗಿ ಇಡೀ ದಿವಸದಲ್ಲಿ ನಾವು 900 ಕ್ಯಾಲೋರೀಸ್ ಅಷ್ಟು ಫುಡ್ಡನ್ನು ತಗೊಂಡು ಅಷ್ಟು ತಗೊಳ್ಳೋದ್ರಿಂದ ನಮಗೆ ವೆಯ್ಟ್ ಲಾಸ್ ಬೇಗ ಆಗುತ್ತೆ. ಬೇರೆ ಬೇರೆ ಡಯಟ್ ಪ್ಲ್ಯಾನ್ಗಳೆಲ್ಲ ಇದೆ, ಯಾವಾಗಲೂ 1500 ಕ್ಯಾಲೋರೀಸ್ ಡಯಟ್ ಪ್ಲ್ಯಾನ್, ಆ ಥರ ಬೇರೆ ಜಾಸ್ತಿ ಕ್ಯಾಲೋರೀಸ್. ಅದು ನಮ್ಮ ಈಗ ನನಗೀಗ ಸ್ಟಕ್ ಆಗಿದೆ ವೆಯ್ಟ್. ನಾನು 1500 ಕ್ಯಾಲೋರೀಸ್ ಇಡೀ ದಿವಸ ಬರುವ ಹಾಗೆ ತಗೊಳ್ತಿದ್ದೆ. ಬಟ್ ನನಗೆ ಈಗೇನಾಗಿದೆ ಅಂದರೆ, ನಾನು 80 kg ಇತ್ತಲ್ಲ, 80 kg ಇದ್ದವಳು 70 ಅಂದರೆ 70.50 ಅಂತ ಹೇಳಿ ಈಗ ವೆಯ್ಟ್ ತೋರಿಸ್ತಾ ಇದೆ. ಸೊ 10 kg ಅಷ್ಟು ನಾನು ವೆಯ್ಟ್ ಕಡಿಮೆ ಆಗಿದೆ. ಆದರೆ ಈ ಒಂದು 15 ಡೇಸ್ 1 ಮಂತಲ್ಲಿ ನನಗೆ ತುಂಬ ಏನೋ ಚೇಂಜಸ್ ಏನೂ ಆಗಲಿಲ್ಲ. ಯಾಕೆಂದರೆ ಇನ್ನೂ ನಾನೊಂದು 5 kg ಡೌನ್ ಆಗಬೇಕು. ಅದು ಆ ವೆಯ್ಟ್ ಲಾಸ್ ಆಗಲಿಕ್ಕೆ ಅಷ್ಟು ಈಸಿ ಇಲ್ಲ ಯಾವಾಗಲೂ. ಯಾಕೆಂದರೆ ಏನು ನಮ್ಮ ಒಬೆಸಿಟಿ ಅಂತ ಹೇಳಿ ಜಾಸ್ತಿ ಇರ್ತದೆ, ಅದು ಬೇಗ ವೆಯ್ಟ್ ಲಾಸ್ ಆಗ್ತದೆ. ಅದರ ನಂತರ ನಾವು ಒಂದು ಸ್ವಲ್ಪ ನಮ್ಮ ಟಾರ್ಗೆಟ್ಗೆ ರೀಚ್ ಆಗಬೇಕಾದ್ರೆ ಸ್ವಲ್ಪ ಕಷ್ಟಪಡಬೇಕಾಗ್ತದೆ. ಆಗ ಕ್ಯಾಲೋರಿ ಇನ್ನೂ ಕಡಿಮೆ ತಗೊಂಡು ನಾವು ಫ್ಯಾಟ್ ಲಾಸನ್ನು ಮಾಡ್ಕೊಳ್ಬೇಕಾಗ್ತದೆ. ಸೊ ನಾನಿವತ್ತು ಒಂದು 10 ದಿವಸ ಆ ಥರ ಡಯಟ್ ಪ್ಲ್ಯಾನನ್ನು ನಿಮಗೆ ಶೇರ್ ಮಾಡ್ತೇನೆ. ಅದರಲ್ಲಿ 900 ಕ್ಯಾಲೋರೀಸ್ ಫುಡ್ ಇರ್ತದೆ. ಬೆಳಗ್ಗೆ ಮಾರ್ನಿಂಗ್ ಇರ್ಬೋದು, ಮಧ್ಯಾಹ್ನ ಲಂಚ್, ಮಾರ್ನಿಂಗ್ ಡ್ರಿಂಕ್ ಇರ್ಬೋದು, ಡಿಟಾಕ್ಸ್ ಡ್ರಿಂಕ್ ಎಲ್ಲವನ್ನ ಆ್ಯಡ್ ಮಾಡಿ ತೋರಿಸ್ತೇನೆ. ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಹಾಗೆ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡೋರಾಗಿದ್ದರೆ ಖಂಡಿತ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್, ರಿಲೇಟಿವ್ಸ್ ಯಾರೇ ಆಗಲಿ ದಪ್ಪ ಇದ್ದಾರೆ, ವೆಯ್ಟ್ ಲಾಸ್ ಆಗಬೇಕು ಅಂತಂದರೆ ನನ್ನ ವೀಡಿಯೋಸನ್ನು ಶೇರ್ ಮಾಡಿ, ಅವರು ಕೂಡ ಏನಾದರೂ ಸ್ವಲ್ಪ ಆದರೂ ಹೆಲ್ಪನ್ನು ಪಡ್ಕೊಳ್ಳಿ ಅಂತ ಹೇಳಿ ಈ ವಿಡಿಯೋದ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಮುಂದೆ ವಿಡಿಯೋ ನೋಡುವ. ಫ್ರೆಂಡ್ಸ್, ನಾನು ನಿನ್ನೆ ಒಂದು ಶಾಪಿಗೆ ಹೋಗಿ ಕೆಲವೆಲ್ಲ ಪರ್ಚೇಸ್ ಮಾಡಿದ್ದೆ. ಅದು ಐಟಮ್ಸ್ ಇಲ್ಲಿ ಇದೆ, ಅದನ್ನು ಒಂದು ಸತಿ ನಿಮ್ಮ ಜೊತೆ ಶೇರ್ ಮಾಡುವ. ಅಂದರೆ ವೆಯ್ಟ್ ಲಾಸ್ಗೆ ಸಂಬಂಧಪಟ್ಟ ಹಾಗೆ ನಾನು ಪರ್ಚೇಸ್ ಮಾಡಿದ್ದೇನೆ, ಅದನ್ನು ನಿಮಗೆ ತೋರಿಸುವ ಅಂತ ಅಂದ್ಕೊಂಡಿದ್ದೇನೆ. ಹಾಗೆ ಏನು ಅಂತ ಹೇಳಿದರೆ ಡಯಟ್ ಪ್ಲ್ಯಾನ್ ಕೂಡ ಸ್ವಲ್ಪ ಚೇಂಜ್ ಮಾಡಿ ವೀಡಿಯೋಸ್ ಹಾಕ್ತಾ ಇದ್ದೇನೆ. ಆಮೇಲೆ 1 ದಿವಸ 2 ದಿವಸ ಈಗ ನಾನು ವೀಡಿಯೋಸ್ ಹಾಕಲಿಲ್ಲ. ಯಾಕೆ ಅಂತ ಹೇಳಿದರೆ ನಂದು ವೈಫೈ ನೆಟ್ವರ್ಕ್ ಇದು ಸ್ವಲ್ಪ ಪ್ರಾಬ್ಲಮ್ ಆಯಿತು. ಅದರ ವಯರ್ ಎಲ್ಲೋ ಇಲ್ಲಿ ಕಟ್ ಆಗಿದೆ ಅಂತ ಹೇಳಿದರು. ನಮ್ಮಲ್ಲಿ ಇರೋದು ಮೊಬೈಲ್ ಡಾಟಾ ಅಲ್ಲ, ವೈಫೈ ಇರೋದು. ಸೊ ವೈಫೈ ನೆಟ್ವರ್ಕ್ ಕರೆಂಟ್ ಇಲ್ಲ ಅಂದರೆ ನನಗೆ ಇಲ್ಲಿ ನೆಟ್ವರ್ಕ್ ಇರೋದಿಲ್ಲ. ಆಮೇಲೆ ಕರೆಂಟ್ ಇತ್ತು, ಮತ್ತು ಕೇಬಲ್ ಮತ್ತು ವೈಫೈದು ಸ್ವಲ್ಪ ವಯರಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ, ಕಟ್ ಆಗಿದೆ ಅಂತ ಹೇಳಿದರು. ಇಲ್ಲಿ ಸ್ವಲ್ಪ ಮಳೆ ಎಲ್ಲ ಜಾಸ್ತಿ ಬರ್ತಾ ಉಂಟು ನಿನ್ನೆಯಿಂದ. ಆ ಮಳೆಗೆ ಗಾಳಿ ಸಿಡಿಲು ಎಲ್ಲ ಸ್ವಲ್ಪ ಜಾಸ್ತಿನೇ ಉಂಟು. ಸೊ ಹಾಗಾಗಿ ಅದು ಪ್ರಾಬ್ಲಮ್ ಆಗಿದೆ. ಒಂದು 2 ದಿವಸ ವೀಡಿಯೋ ಲೇಟ್ ಆದದಕ್ಕೆ ಸಾರಿ ಅಂತ ಹೇಳ್ತೇನೆ. ಮತ್ತು ಇದು ಕರೆಕ್ಟ್ ಆದ ಕೂಡಲೇ ನಾನು ಇನ್ನೂ ಕರೆಕ್ಟಾಗಿ ಡೈಲಿ ಅಪ್ಲೋಡ್ ಮಾಡ್ತೇನೆ ವೀಡಿಯೋಸ್, ಖಂಡಿತ ಬೇಜಾರು ಮಾಡಬೇಡಿ. ಈಗ ನಾನಿಲ್ಲಿ ಏನು ಐಟಮ್ಸ್ ತಂದಿದ್ದೇನೆ ಅದನ್ನು ತೋರಿಸ್ತೇನೆ ನಿಮಗೆ. ಏನೂ ಇಲ್ಲ ಅಂದರೆ ನಾನು ಒಂದು ಡ್ರೈ ಫ್ರೂಟ್ ಶಾಪಿಗೆ ಹೋಗಿದ್ದೆ. ಆ ಡ್ರೈ ಫ್ರೂಟ್ ಶಾಪಿದ್ದು ವೀಡಿಯೋ ಇನ್ನು ನೆಕ್ಸ್ಟ್ ನಾನು ಹಾಕ್ತೇನೆ. ಯಾಕೆಂತ ಹೇಳಿದರೆ ಅಲ್ಲಿ ತುಂಬಾ ಡ್ರೈ ಫ್ರೂಟ್ಸ್ ಎಲ್ಲ ಇದೆ, ಮತ್ತು ನನಗೆ ರೀಸನೇಬಲ್ ರೇಟಿಗೆ ಕೊಡ್ತಾರೆ, ಎಲ್ಲ ಐಟಮ್ಸ್ ಕೂಡ ಸಿಗ್ತದೆ. ಸೊ ಇಲ್ಲಿ ನೋಡಿ, ನಾನಂದರೆ ಏನು ದೊಡ್ಡ ಪರ್ಚೇಸ್ ಏನು ಮಾಡಲಿಲ್ಲ. ಮತ್ತು ಇದು ಅವರ ಮನೆಯಲ್ಲೇ ಆಗುವಂಥದ್ದು ಹನಿ, ಇದು ನೆಟ್ಫ್ಲಿಕ್ಸ್ ಅಂತ ಹೇಳಿ ಶಾಪಿದ್ದು ಹೆಸರು. ನೆಕ್ಸ್ಟ್ ವಿಡಿಯೋ ಮಾಡ್ತೇನೆ, ಅಲ್ಲಿಗೆ ಶಾಪಿಗೆ ಹೋಗಿ ಅಲ್ಲಿ ಏನೆಲ್ಲ ಪ್ರಾಡಕ್ಟ್ ಇದೆ ಎಲ್ಲ ಅದೆಲ್ಲ ನಿಮಗೆ ತೋರಿಸ್ತೇನೆ. ಆಮೇಲೆ ಇಲ್ಲಿ ನೋಡಿ, ನಾನು ಸ್ವಲ್ಪ ಒಣ ದ್ರಾಕ್ಷೆ ತಗೊಂಡು ಬಂದಿದ್ದೆ. ಹಾಗೆ ಒಂದು ಸ್ವಲ್ಪ ಬಾದಾಮಿ. ನಾನು ತುಂಬ ಹಿಡ್ಕೊಂಡು ಬರೋದಿಲ್ಲ, ಕಾಸ್ಟ್ಲಿ ಆಗುತ್ತಲ್ವ ಇದೆಲ್ಲ. ನೋಡಿ, ಇದು ನಿಮಗೆ ಕಡಿಮೆಗೆ ಸಿಗ್ತದೆ. ಇದು ಫ್ಲ್ಯಾಕ್ಸ್ ಸೀಡ್ಸ್ ಇಷ್ಟು ತಗೊಂಡು ಬಂದಿದ್ದೇನೆ. ಇದು 250 ಗ್ರಾಮ್ ಇದೆ ಫ್ಲ್ಯಾಕ್ಸ್ ಸೀಡ್ಸ್. ಇದಕ್ಕೆ ರೇಟ್ ಬಂದು 110 ರೂಪಾಯಿ. ಇಷ್ಟು ಫ್ಲ್ಯಾಕ್ಸ್ ಸೀಡ್ಸ್ ಇದೆ. ಸಾಮಾನ್ಯವಾಗಿ ಇದನ್ನು ತಗೊಳ್ಬೋದು ಎಲ್ರಿಗೂ ಕೂಡ. ಇದು ವೆಯ್ಟ್ ಲಾಸಲ್ಲಿ ತುಂಬಾ ಹೆಲ್ಪ್ಫುಲ್. ಯಾಕೆ ನಾನು ಹೇಳ್ತಾ, ಇದೇನು ಪ್ರಮೋಷನ್ ಹಾಗೇನು ಮಾಡೋದಲ್ಲ. ನಾವು ವೆಯ್ಟ್ ಲಾಸಲ್ಲಿ ಕೆಲವೊಮ್ಮೆ ಈ ಡ್ರೈ ಫ್ರೂಟ್ಸ್ ಎಲ್ಲ ಪರ್ಚೇಸ್ ಮಾಡಲಿಕ್ಕೆ ತುಂಬಾ ಕಷ್ಟ ಆಗ್ತದೆ ಎಲ್ರಿಗೆ. ಅದು ತುಂಬ ಕಾಸ್ಟ್ಲಿ ಇದೆ ಡ್ರೈ ಫ್ರೂಟ್ಸು ಎಲ್ಲ ನಿಮಗೆ. ಹಾಗೆ
ನೀವು ಪಂಪ್ಕಿನ್ ಸೀಡ್ಸ್ ಆ ಥರದ್ದೆಲ್ಲ ಕೆಲವು ಸೀಡ್ಸ್ ಸ್ವಲ್ಪ ರೇಟ್ ನೋಡ್ಕೊಂಡು ಪರ್ಚೇಸ್ ಮಾಡ್ಬೋದು. ಹಾಗೆ ನಾನಿಲ್ಲಿ ಒಂದು ಅಮೂಲ್ ಅವರದ್ದು 99% ಒಂದು ಮತ್ತು ಇದು ಟೇಸ್ಟ್ ವೈಸ್ ಕಹಿ ಇರ್ತದೆ ಚಾಕ್ಲೇಟ್. ಅಂದರೆ ಇದನ್ನು ತಿನ್ನಬೇಕಾದ್ರೆ ಕೆಲವರಿಗೆ ಅಂದರೆ ಇಷ್ಟ ಆಗಲ್ಲ, ಇದನ್ನು ತಿನ್ನಬೇಕಾದ್ರೆ ಕಹಿ ಇರ್ತದೆ ಅಂತ ಹೇಳಿ. ಆದರೆ ಇದನ್ನು ತಿಂತಾ ಹೋದರೆ ನಿಮಗೆ ಅಡ್ಜಸ್ಟ್ ಆಗ್ತದೆ. ಈ ಚಾಕ್ಲೇಟ್ ತಿನ್ನಲೇಬೇಕಾ ಅಂತ ಹೇಳಿದರೆ ಖಂಡಿತ ಬೇಡ, ತಿನ್ನಬೇಕು ಅಂತ ಇಲ್ಲ. ಬಟ್ ನನಗೆ ಕ್ರೇವಿಂಗ್ಸ್ ಆದಾಗ ಇದು ತುಂಬಾ ಹೆಲ್ಪ್ ಆಗುತ್ತೆ. ಏನಾದರೂ ಸ್ವೀಟ್ ಕ್ರೇವಿಂಗ್ಸ್ ಎಲ್ಲ ಆದಾಗ ಇದೊಂದು ಸಣ್ಣ ತುಂಡು ಚಾಕ್ಲೇಟನ್ನು ಒಂದು ತಿಂದರೆ ತುಂಬಾ ಒಂದು ಮೆಂಟಲಿ ನಮಗೆ ಒಂದು ಸಮಾಧಾನ ಸಿಗ್ತದೆ. ಅದನ್ನು ಈ ಚಾಕ್ಲೇಟನ್ನು ತಿಂದರೆ ಮೆಂಟಲಿ ನಮಗೆ ಕ್ರೇವಿಂಗ್ಸ್ ಫುಲ್ಫಿಲ್ ಆಗ್ತದೆ. ಇದನ್ನು ಒಂದು ಬಾರ್ ನಂದು ಖಾಲಿ ಆಯಿತು ಅಂದರೆ ಒಂದು ಬಾರ್ ಈ ಥರದ್ದೊಂದು ಖಾಲಿ ಆಯಿತು ಅಂದರೆ ನನಗೆ ಡೈಲಿ ಏನೂ ತಿನ್ನೋದಿಲ್ಲ, ವೀಕ್ಲಿ 1 ಟೈಮ್ ಅಂತ ಅಥವಾ ವೀಕ್ಲಿ 2 ಟೈಮ್ಸ್ ಎಲ್ಲ ಅಷ್ಟೇ ತಿಂತೇನೆ. ಯಾಕೆಂದರೆ ಆ ಕ್ರೇವಿಂಗ್ಸ್ ಆಗೋದು ಅಷ್ಟೇ ಆ ಟೈಮಲ್ಲಿ ನಾನು ಇದನ್ನು ತಗೊಳ್ತೇನೆ. ಇದು ನನಗೆ ತುಂಬ ಹೆಲ್ಪ್ ಆಗಿದೆ. ಹಾಗಂತೇಳಿ ಇದರಲ್ಲಿ ಸ್ವೀಟ್ ಇರುವಂಥದ್ದು ತಗೊಂಡು ಬಂದು ತಿನ್ನಬಾರ್ದು. ಇದು ನೋಡಿ ಇಲ್ಲಿ 99 ಕೋಕೋ ಇದರಲ್ಲಿ 99% ಕೋಕೋ ಇದೆ. ಹಾಗಾಗಿ ಇದರಲ್ಲಿ ಇಂಗ್ರೀಡಿಯೆಂಟ್ಸ್ ಎಲ್ಲ ನೋಡಿ, ಎನರ್ಜಿ 522 ಇದೆ, ಟೋಟಲ್ ಫ್ಯಾಟ್ 40 ಇದೆ. ಹಾಗಂತೇಳಿ ಇದರಲ್ಲಿ ಕೂಡ ಕ್ಯಾಲೋರಿ ಇದೆ, ಆದರೆ ತಿನ್ನುವಂತಹ ಪೋರ್ಷನ್ ನಾವು ಇಷ್ಟೇ ಸಣ್ಣ ತುಂಡನ್ನು ನಾವು ತಗೊಳ್ಬೇಕು ಒಮ್ಮೆ ತಿನ್ನುವಾಗ. ಇದರಿಂದ ತುಂಬಾ ಹೆಲ್ಪ್ ಆಗುತ್ತೆ ಇದೊಂದು. ಆಮೇಲೆ ಸಿನಮನ್ ದಾಲ್ಚಿನ್ನಿ ನಮಗೆ ಮಾರ್ನಿಂಗ್ ಡ್ರಿಂಕ್ ಎಲ್ಲ ಮಾಡಲಿಕ್ಕೆ ಇದು ಬೇಕಾಗುತ್ತೆ, ಸೊ ಅದಕ್ಕೋಸ್ಕರ. ಆಮೇಲೆ ಪೆಪ್ಪರ್ ನೋಡಿ, ಇಲ್ಲಿ ಈ ಪೆಪ್ಪರ್ ನಾವು ಏನಾದರೂ ಮಾರ್ನಿಂಗ್ ಡ್ರಿಂಕ್ ಮಾಡಬೇಕಾದ್ರೆ ಅಥವಾ ಅಡುಗೆಗೆಲ್ಲ ಬಳಸಲಿಕ್ಕೆ ಅಂತೇಳಿ ಪೆಪ್ಪರ್ ತಗೊಂಡು ಬಂದೆ. ಇಷ್ಟು ಐಟಮ್ ತಗೊಂಡು ಬಂದಿದ್ದೆ. ಆಮೇಲೆ ಕೆಲವೆಲ್ಲ ಫ್ರೂಟ್ಸ್ ಎಲ್ಲ ತಗೊಂಡು ಬಂದಿದ್ದೆ ನಿನ್ನೆ. ಇದರಲ್ಲಿ ಏನಾದರೂ ನಿಮಗೆ ಡೌಟ್ ಇದ್ದರೆ ನೀವು ಕೇಳ್ಬೋದು. ಇವತ್ತು ನೋಡಿ ಇಲ್ಲಿ ಕುಚ್ಚಲಕ್ಕಿ ಅನ್ನವನ್ನು ಹೇಗೆ ಮಾಡೋದು ಅಂತ ಹೇಳಿ ಒಬ್ಬರು ಕೇಳಿದರು, ಹೇಗೆ ಮಾಡೋದು ಕುಚ್ಚಲಕ್ಕಿ ಅನ್ನ ಕುಕ್ಕರಲ್ಲಿ ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ಕೊಡಿ ಅಂತ ಹೇಳಿ. ಅದಕ್ಕೋಸ್ಕರ ಅದನ್ನು ತೋರಿಸ್ತಾ ಇದ್ದೇನೆ. ಯಾವಾಗಲೂ ನಾನು ಅನ್ನನ ಮಾಡಿ ನಿಮಗೆ ಅನ್ನ ಬಟ್ಲಿಗೆ ಹಾಕೋದು ಮಾತ್ರ ತೋರಿಸೋದಲ್ಲ. ಇದು BVK ಅಂತ ಹೇಳಿ ಇದು ಈ ಅಕ್ಕಿಯ ಹೆಸರು. ಬ್ರ್ಯಾಂಡ್ ಬಂದು BVK ಅಕ್ಕಿ ಅಂತ ಹೇಳಿದರೆ ಸಿಗ್ತದೆ. ಇಲ್ಲಿ ಮಂಗಳೂರಲ್ಲೆಲ್ಲ ಸಿಗ್ತದೆ. ಬೆಂಗಳೂರು ಆ ಕಡೆ ಎಲ್ಲ ಹೋದರೆ ನೀವು ಮಂಗಳೂರು ಸ್ಟೋರ್ ಅಂತ ಹೇಳಿದರೆ ಬೆಂಗಳೂರಲ್ಲೆಲ್ಲ ಸಿಗ್ಬೋದು. BVK ಅಂತ ಕೇಳಿದರೆ ಆ ಕಡೆ ಎಲ್ಲ ಇದು ಸಿಗೋದು ಕಮ್ಮಿ. ಇಲ್ಲಿ ಮಂಗಳೂರು, ದಕ್ಷಿಣ ಕನ್ನಡ ಆ ಕಡೆ ಇಲ್ಲಿ ಇರುವಂಥದ್ದು ಇದು BVK ಅಂತ ಹೇಳಿ. ನಿಮಗೆ ಸಿಗ್ತದ ಅಂತ ಹೇಳಿ ಕೇಳಿ ನೋಡ್ಬೋದು ಬೇಕಾದರೆ. ದಿನಸಿ ಶಾಪಲ್ಲಿ ಎಲ್ಲ ಈ ಥರ ಅಕ್ಕಿಗಳು ಬರ್ತದ ಅಂತ ಹೇಳಿ. ಇದು ಬ್ರೌನ್ ರೈಸ್, ನಮ್ಮದು ಇಲ್ಲಿ ಕೆಂಪಕ್ಕಿ ಅಂತ ಹೇಳ್ತೇವೆ, ಕುಚ್ಚಲಕ್ಕಿ ಅಂತ ಹೇಳ್ತೇವೆ. ತುಳುವಿನಲ್ಲಿ ಉರ್ಪೆಲ್ ಅಂತ ಹಾಗೇನೋ ಹೇಳ್ತಾರಾ ಅಂತ ಕಾಣಬೇಕು, ಮೇ ಬಿ ಸಮಥಿಂಗ್. ಇಂಗ್ಲೀಷಲ್ಲಿ ಹೇಳೋದಾದರೆ ಬಾಯ್ಲ್ಡ್ ರೈಸ್ ಅಂತ ಹೇಳ್ತೇವೆ, ವೈಟ್ ರೈಸ್ ಅಲ್ಲ. ಇದರಲ್ಲಿ ನೋಡಿ ಕೆಂಪಾಗಿ ಇದೆ, ಈ ರೀತಿ ಇದೆ. ಇದು ತುಂಬಾ ಒಳ್ಳೆಯದು. ಅಂದರೆ ಕಂಪೇರ್ ಮಾಡಿದರೆ ವೈಟ್ ರೈಸಿಗೆ ಕಂಪೇರ್ ಮಾಡಿದರೆ ಇದು ತುಂಬಾ ಒಳ್ಳೆಯದು. ಹಾಗಾಗಿ ಇದನ್ನು ವಾಶ್ ಮಾಡಬೇಕು, ಯಾಕೆಂದರೆ ಇದರಲ್ಲಿ ತುಂಬಾ ಕೆಮಿಕಲ್ಸ್ ಎಲ್ಲ ಇರುತ್ತೆ ಅಂತ ಹೇಳ್ತಾರೆ. ಹಾಗೆ ಇದರಲ್ಲಿ ನೀರು ಹಾಕಿದಾಗ ಇದು ತುಂಬ ಕೆಂಪು ಬಣ್ಣ ಆಗುತ್ತೆ. ನೋಡಿ ಇದನ್ನು ತುಳಿಬೇಕಾದ್ರೆ ತುಂಬಾ ಒಂದು ಕೈಗೆ ಕೂಡ ಒಂದು ಆಯಿಲ್ ಆಗಿ ಬರ್ತದೆ. ಇಲ್ಲಿ ಕೈಯೆಲ್ಲ ಆಯಿಲ್ ಆಗಿ ಬರ್ತದೆ. ಆದ ಕಾರಣ ಇದು ಒಂದೇ ಸಲ ವಾಶ್ ಮಾಡಿ ನಾವು ಬೇಯಿಸ್ಕೊಂಡ್ರೆ ಅನ್ನ ಬೇಗ ಹಳಸಿ ಹೋಗ್ತದೆ. ಹಾಗಾಗಿ ಇದು ತಿಳಿ ನೀರು ಬರುವವರೆಗೆ, ಅಂದರೆ ಎಷ್ಟು ಸಲ ನಿಮಗೆ ತಿಳಿ ನೀರು ಬರ್ತದೆ. ಈಗ ನೋಡಿ ನೀರು ಹೇಗೆ ಬರ್ತದೆ ಅಂತೇಳಿ. ಈ ನೀರು ಈ ಥರ ಬರಬಾರ್ದು. ಒಂದು 3 ರಿಂದ 4 ಸಲ ವಾಶ್ ಮಾಡಿಕೊಳ್ಬೇಕು ಚೆನ್ನಾಗಿ. ಈಗ ಇದು ನೋಡಿ ಈ ಥರ ಬಂತು ನೀರು. 4 ಸಲ ವಾಶ್ ಮಾಡಿಕೊಂಡೆ. ಅಕ್ಕಿ ನೋಡಿ ಈಗ ಚೆಂದ ಆಗಿದೆ ಅಕ್ಕಿ. 4 ಸಲ ವಾಶ್ ಮಾಡಿದರೆ ಸಾಕಾಗುತ್ತೆ, ತೊಂದರೆ ಇಲ್ಲ. ನೀವು ಒಂದೇ ಸಲ ವಾಶ್ ಮಾಡಿದ್ರಿ ಅಂತಾದರೆ ಒಂದೊಂದು ಸತಿ ಅನ್ನ ಬೆಳಿಗ್ಗೆ ಮಾಡಿದ್ದು ಸಾಯಂಕಾಲ ಆಗುವಾಗ ಅಥವಾ ಮರುದಿವಸ ಬೆಳಿಗ್ಗೆಗೆ ಆಗುವಾಗ ಆದರೆ ಕುದಿಸ್ಕೊಳ್ಬೇಕು ಅನ್ನನ, ಹಾಗೆ ಇಟ್ಟರೆ ಹಾಳಾಗ್ತದೆ. ಹಾಗೆ ನೀವು ವಾಶ್ ಮಾಡದೆ ಹಾಗೆ ಹಾಕಿದರೂ ಕೂಡ ಬೇಗ ಅನ್ನ ಹಾಳಾಗ್ತದೆ. ಈಗ ವಾಶ್ ಮಾಡಿ ಆಯಿತು. ಈಗ ನೋಡಿ ಕುಕ್ಕರಲ್ಲಿ ನೀರು ಇಟ್ಕೊಂಡಿದ್ದೇನೆ.
ಈ ಥರ ಇಲ್ಲಿ ಒಂದು ಇದೆ ಅಲ್ವಾ, ಅದಕ್ಕಿಂತ ಒಂದು ಸ್ವಲ್ಪ ಕೆಳಗೆ ಇದ್ದರೆ ಸಾಕು ನೀರು. ನೀವು ಎಷ್ಟು ಅಕ್ಕಿ, ನಾನಿಲ್ಲಿ 2 ಕಪ್ಪಷ್ಟು ಅಕ್ಕಿಯನ್ನು ತೊಗೊಂಡಿದ್ದೇನೆ. ಇದಕ್ಕೆ ನೀರಿನ ಅಳತೆ ಏನೂ ಇಲ್ಲ. ಕುಚ್ಚಲಕ್ಕಿಗೆ ಎಷ್ಟು ನೀರು ಬೇಕಾದರೂ ಹಾಕ್ಕೊಳ್ಬೋದು. ನಿಮಗೇನು ಅದರಲ್ಲಿ ಇಷ್ಟೇ ಹಾಕ್ಕೊಳ್ಬೇಕು, 2ಕ್ಕೆ 2 ಗ್ಲಾಸ್ ಆ ಥರ ಎಲ್ಲ ಮೆಜರ್ಮೆಂಟ್ ಏನೂ ಇಲ್ಲ ಕುಚ್ಚಲಕ್ಕಿಗೆ. ಈಗ ನೀರು ಇಲ್ಲಿ ಇಟ್ಟಿದ್ದೇನೆ. ನೀರು ಕುದಿಯೋವರೆಗೆ ಕೂಡ ವೆಯ್ಟ್ ಮಾಡ್ಬೋದು, ಇಲ್ಲಾಂದರೆ ಹಾಗೆ ಕೂಡ ಹಾಕ್ಬೋದು, ಪರವಾಗಿಲ್ಲ. ಕೆಲವರು ನೀರು ಕುದಿದ ಮೇಲೆ ಮತ್ತೆ ಅಕ್ಕಿನ ಹಾಕ್ಕೊಳ್ತಾರೆ, ಏನೂ ತೊಂದರೆ ಇಲ್ಲ. ನಾನು ಈಗ ನೀರು ಬಿಸಿಯಾಗಿದೆ, ಈಗ ಅಕ್ಕಿನ ಹಾಕ್ಕೊಳ್ತಾ ಇದ್ದೇನೆ. ಇದೀಗ ಇನ್ನು ಕುದಿಲಿಕ್ಕೆ ಸ್ಟಾರ್ಟ್ ಆದಮೇಲೆ ನಾವು ಕುಕ್ಕರ್ ಮುಚ್ಚಳವನ್ನು ಹಾಕುವ. ಈಗ ನೋಡಿ ಸ್ವಲ್ಪ ನೀರು ಕುದೀತಾ ಸ್ಟಾರ್ಟ್ ಆಯಿತು. ಇಷ್ಟಾದರೂ ಸಾಕು. ಇನ್ನೀಗ ಲಿಡ್ಡನ್ನು ನಾವು ಕ್ಲೋಸ್ ಮಾಡುವ. ಕುಕ್ಕರ್ ಮುಚ್ಚಳ ಹಾಕೊಳ್ಳುವ. ನೋಡಿ ಈಗ ನೀರು ಕುದೀತಾ ಉಂಟು. ಇಲ್ಲಿಂದ ನಿಮಗೆ ಗೊತ್ತಾಗುತ್ತೆ ಅಲ್ವಾ, ನೋಡಿ ಗುಳ್ಳೆ ಬರ್ತಾ ಉಂಟು. ಸೊ ಇದನ್ನು ಇನ್ನು ಕ್ಲೋಸ್ ಮಾಡುವ. ಈ ಪ್ರೆಷರ್ ಕುಕ್ಕರ್ ತುಂಬ ವಿಸಿಲ್ ಆಗಬೇಕು, ಅಂದರೆ ಒಂದು 4ರಿಂದ 8 ವಿಸಿಲ್ವರೆಗೆ ಸಹ ಆಗಬೇಕು. ಆಮೇಲೆ ನಿಮ್ಮ ಪ್ರೆಷರ್ ಕುಕ್ಕರ್ ಹೇಗೆ ಬೇಯುತ್ತಾ ಅನ್ನೋದರ ಮೇಲೆ ಡಿಪೆಂಡ್ ಆಗಿದೆ. ನಾನಂತೂ ಇದನ್ನು ಇನ್ನೂ ಒಂದು 10 ನಿಮಿಷ, ಒಂದು 5 ನಿಮಿಷದಲ್ಲಿ ಅದು ವಿಸಿಲ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಒಂದು 4ರಿಂದ 8 ವಿಸಿಲ್ವರೆಗೆ ಬೇಯಿಸ್ಕೊಳ್ತೇನೆ. 4 ವಿಸಿಲ್ ಆದ ಕೂಡಲೇ ಸ್ವಲ್ಪ ಉರಿಯನ್ನು ಕಡಿಮೆ ಮಾಡ್ಕೊಳ್ತೇನೆ. ಉರಿ ಕಡಿಮೆ ಆದ ನಂತರ ಮತ್ತೆ 4 ವಿಸಿಲನ್ನು ಬೇಯಿಸ್ಕೊಳ್ಬೇಕು. ಅಷ್ಟಾಗುವಾಗ ಚೆನ್ನಾಗಿ ಬೇಯ್ತದೆ. ಬೆಂದ ನಂತರ ಮತ್ತೆ ತೋರಿಸ್ತೇನೆ. ನೋಡಿ 8 ವಿಸಿಲ್ ಆದಮೇಲೆ ನಾನು ಓಪನ್ ಮಾಡ್ತಾ ಇದ್ದೇನೆ, ಅನ್ನ ಹೇಗೆ ಬೆಂದಿದೆ ಅಂತ ಹೇಳಿ. ಕುಚ್ಚಲಕ್ಕಿ ಅನ್ನ ಬೇಯಿಸಬೇಕಾದ್ರೆ ನೀರು ಜಾಸ್ತಿನೇ ಹಾಕ್ಕೊಳ್ಬೇಕು. ಹಾಗೆ ಹಾಕೋದ್ರಿಂದ ಉದುರುದ್ರಾಗಿ ಅನ್ನ ಬೆಂದು ಬರ್ತದೆ. ನೋಡಿ ಹೇಗೆ ಬಂದಿದೆ ಅಂತ ಹೇಳಿ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ಹಾಗೆ ಈ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡೋದಂತಾದರೆ ಖಂಡಿತ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನೋಡಿ ಎಷ್ಟು ಚಂದ ಅನ್ನ ಬಂದಿದೆ ಅಂತ ಹೇಳಿಕೊಂಡು. ಇದನ್ನು ನೀವು ಬಸಿಬೋದು, ಹಾಗೇ ಬೇಕಾದರೂ ಊಟ ಮಾಡ್ಬೋದು, ಗಂಜಿ ಊಟ ಕೂಡ ಮಾಡ್ಕೊಳ್ಬೋದು. ಹೀಗೇ ಬೇರೆ ಬೇರೆ ಡಯಟ್ ಟಿಪ್ಸ್ ಜೊತೆ, ವರ್ಕೌಟ್ ಜೊತೆ, ವೆಯ್ಟ್ ಲಾಸ್ ರೆಸಿಪೀಸ್ ಜೊತೆ ನಾನು ಮತ್ತೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.